ಶಿರಸಿ ಮತ್ತು ಕುಮುಟಾ ನಡುವಿನ ದಟ್ಟವಾದ ಅರಣ್ಯದ ನಡುವೆ ಹಾದು ಹೋಗುವ ದೇವಿಮನೆ ಘಾಟ್ ತನ್ನ ಸೌಂದರ್ಯಕ್ಕೆ ಎಷ್ಟು ಹೆಸರಾಗಿದೆಯೋ ಅಷ್ಟೇ ನಿಗೂಢತೆಗೂ ಪ್ರಸಿದ್ಧ. ಈ ಘಾಟಿಯಲ್ಲಿ 10 ತಿರುವುಗಳಿವೆ. ರಾತ್ರಿ 10 ಗಂಟೆಯ ನಂತರ ಇಲ್ಲಿ ಸಂಚರಿಸುವುದು ಸ್ವಲ್ಪ ಸಾಹಸದ ಕೆಲಸವೇ ಸರಿ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಕಿರಣ್ ತನ್ನ ತಂಗಿಯ ಮದುವೆಗಾಗಿ ಕಾರಿನಲ್ಲಿ ಒಬ್ಬನೇ ಊರಿಗೆ ಹೊರಟಿದ್ದನು. ಕೆಲಸದ ಒತ್ತಡದಿಂದಾಗಿ ಅವನು ಬೆಂಗಳೂರಿನಿಂದ ಹೊರಡುವಾಗ ಸಂಜೆ 6 ಗಂಟೆಯಾಗಿತ್ತು. ಶಿರಸಿ ತಲುಪುವಾಗ ರಾತ್ರಿ ಸುಮಾರು 1:30 ಆಗಿತ್ತು. ಮಳೆಗಾಲದ ಸಮಯವಾದ್ದರಿಂದ ಕಾಡಿನೊಳಗೆ ದಟ್ಟವಾದ ಮಂಜು ಆವರಿಸಿತ್ತು. ಕಿರಣ್ ಹಳೆಯ ಕಾಲದ ಹಾಡುಗಳನ್ನು ಕೇಳುತ್ತಾ ನಿಧಾನವಾಗಿ ಘಾಟಿ ಇಳಿಯುತ್ತಿದ್ದನು. ಇದ್ದಕ್ಕಿದ್ದಂತೆ ಅವನ ಕಾರಿನ ಹೆಡ್ಲೈಟ್ ಬೆಳಕಿನಲ್ಲಿ ಏನೋ ಒಂದು ಬಿಳಿ ಆಕೃತಿ ರಸ್ತೆಯ ಮಧ್ಯೆ ನಿಂತಿರುವಂತೆ ಭಾಸವಾಯಿತು. ಕಿರಣ್ ತಕ್ಷಣ ಬ್ರೇಕ್ ಹಾಕಿದನು. ಕಾರಿನ ಮುಂದೆ ಸುಮಾರು 10 ಅಡಿ ದೂರದಲ್ಲಿ ಒಬ್ಬಳು ಸಣ್ಣ ಹುಡುಗಿ ನಿಂತಿದ್ದಳು. ಅವಳು ಹರಿದು ಹೋದ ಕೆಂಪು ಬಣ್ಣದ ಗೌನ್ ಧರಿಸಿದ್ದಳು. ಅವಳ ಕೈಯಲ್ಲಿ ಒಂದು ಹಳೆಯ ಮರದ ಗೊಂಬೆ ಇತ್ತು. ಅಷ್ಟು ದೊಡ್ಡ ಕಾಡಿನಲ್ಲಿ ಈ ನಡುರಾತ್ರಿ ಒಬ್ಬಂಟಿ ಹುಡುಗಿ ಎಲ್ಲಿಂದ ಬಂದಳು ಎಂಬ ಪ್ರಶ್ನೆ ಕಿರಣ್ಣನು ಕಾಡಿತು. ಅವನು ಕಾರಿನ ಗಾಜು ಕೆಳಗಿಳಿಸಿ, "ಪುಟ್ಟ, ಯಾರು ನೀನು? ಇಲ್ಲಿ ಯಾಕೆ ನಿಂತಿದ್ದೀಯಾ?" ಎಂದು ಕೇಳಿದನು. ಆ ಹುಡುಗಿ ಏನೂ ಮಾತನಾಡಲಿಲ್ಲ. ಕೇವಲ ರಸ್ತೆಯ ಪಕ್ಕದ ದಟ್ಟವಾದ ಅರಣ್ಯದ ಕಡೆಗೆ ಬೆರಳು ತೋರಿಸಿದಳು. ಅವಳ ಕಣ್ಣುಗಳು ತುಂಬಾ ಆಳವಾಗಿದ್ದವು ಮತ್ತು ಮುಖದಲ್ಲಿ ಯಾವುದೇ ಜೀವಕಳೆ ಇರಲಿಲ್ಲ. ಕಿರಣ್ ಅವಳಿಗೆ ಸಹಾಯ ಮಾಡಲು ಕಾರಿನಿಂದ ಇಳಿಯಲು ಮುಂದಾದನು. ಆದರೆ ಅವನು ಡೋರ್ ತೆರೆಯುವಷ್ಟರಲ್ಲಿ ಆ ಹುಡುಗಿ ಕಿರುಚುತ್ತಾ ಕಾಡಿನೊರಗೆ ಓಡಿದಳು. ಕಿರಣ್ ಅವಳನ್ನು ಹಿಂಬಾಲಿಸಲು ಯತ್ನಿಸಿದಾಗ ಅವನಿಗೆ ಒಂದು ವಿಚಿತ್ರ ವಾಸನೆ ಬಡಿಯಿತು. ಅದು ಕೊಳೆಯುತ್ತಿರುವ ಮಾಂಸದ ವಾಸನೆಯಾಗಿತ್ತು. ಅವನು ಕಾರಿನೊಳಗೆ ಮರಳಿ ಕುಳಿತು ಸ್ಟಾರ್ಟ್ ಮಾಡಲು ಯತ್ನಿಸಿದಾಗ ಕಾರು ಸ್ಟಾರ್ಟ್ ಆಗಲಿಲ್ಲ. ಆಗ ಅವನಿಗೆ ರಿಯರ್ ವ್ಯೂ ಮಿರರ್ನಲ್ಲಿ ಕಂಡ ದೃಶ್ಯ ಅವನ ರಕ್ತ ಹೆಪ್ಪುಗಟ್ಟುವಂತೆ ಮಾಡಿತು. ಆ ಹುಡುಗಿ ಕಾರಿನ ಹಿಂಭಾಗದ ಸೀಟಿನಲ್ಲಿ ಕುಳಿತಿದ್ದಳು. ಅವಳ ಗೊಂಬೆಯ ತಲೆ ಮೆಲ್ಲಗೆ ಕಿರಣ್ ಕಡೆಗೆ ತಿರುಗುತ್ತಿತ್ತು. ಭಯಭೀತನಾದ ಕಿರಣ್ ಹನುಮಾನ್ ಚಾಲೀಸಾ ಪಠಿಸಲು ಶುರುಮಾಡಿದನು. ಇದ್ದಕ್ಕಿದ್ದಂತೆ ಕಾರು ಸ್ಟಾರ್ಟಾಯಿತು. ಅವನು ಹಿಂದೆ ತಿರುಗಿ ನೋಡದೆಯೇ ಗಾಡಿಯನ್ನು ವೇಗವಾಗಿ ಓಡಿಸಿದನು. ಸುಮಾರು 5 ಕಿಲೋಮೀಟರ್ ದೂರ ಹೋದ ಮೇಲೆ ಘಾಟಿಯ ತಿರುವೊಂದರಲ್ಲಿ ರಸ್ತೆ ಕುಸಿದಿರುವುದು ಕಂಡಿತು. ಅವನು ವೇಗವಾಗಿ ಹೋಗಿದ್ದರೆ ಖಂಡಿತವಾಗಿಯೂ ಕಂದಕಕ್ಕೆ ಬೀಳುತ್ತಿದ್ದನು. ಆಗ ಅವನಿಗೆ ಅರ್ಥವಾಯಿತು, ಆ ಹುಡುಗಿ ಅವನನ್ನು ತಡೆಯಲು ಬಂದಿದ್ದಳು ಅಥವಾ ಅವನಿಗೆ ಎಚ್ಚರಿಕೆ ನೀಡುತ್ತಿದ್ದಳು. ಆದರೆ ಅವಳು ಯಾರು? ಮರುದಿನ ಬೆಳಿಗ್ಗೆ ಕಿರಣ್ ತನ್ನ ಊರಿನ ಹಿರಿಯರ ಬಳಿ ಈ ವಿಷಯ ಪ್ರಸ್ತಾಪಿಸಿದನು. ಆಗ ಒಬ್ಬ ಮುದುಕರು ದಣಿಯಲ್ಲಿ ನಡುಕದೊಂದಿಗೆ ಹೇಳಿದರು, "ಮಗನೇ, ಸುಮಾರು 15 ವರ್ಷಗಳ ಹಿಂದೆ ಅದೇ ಜಾಗದಲ್ಲಿ ಒಂದು ಲಾರಿ ಅಪಘಾತವಾಗಿತ್ತು. ಆ ಅಪಘಾತದಲ್ಲಿ ಒಬ್ಬಳು ಸಣ್ಣ ಹುಡುಗಿ ತೀರಿಕೊಂಡಿದ್ದಳು. ಅವಳ ಶವ ಕಾಡಿನಲ್ಲಿ ಮಣ್ಣಾಗಿ ಹೋಗಿತ್ತು. ಅಂದಿನಿಂದ ಆಕೆ ದಾರಿಲಿ ಹೋಗೋರಿಗೆ ಕಾಣಿಸಿಕೊಳ್ಳುತ್ತಾಳೆ. ಕೆಲವರಿಗೆ ದಾರಿ ತಪ್ಪಿಸುತ್ತಾಳೆ, ಇನ್ನು ಕೆಲವರನ್ನು ಸಂಕಷ್ಟದಿಂದ ಕಾಪಾಡುತ್ತಾಳೆ. ಕಿರಣ್ ಇಂದಿಗೂ ಆ ದಾರಿಯಲ್ಲಿ ಹೋಗಲು ಹೆದರುತ್ತಾನೆ. ಆ ಘಟನೆ ಕೇವಲ ಭ್ರಮೆಯಲ್ಲ, ಯಾಕೆಂದರೆ ಅವನು ಮನೆಗೆ ಬಂದ ಮೇಲೆ ಕಾರಿನ ಹಿಂಭಾಗದ ಸೀಟಿನ ಮೇಲೆ ಸಣ್ಣ ಮಣ್ಣಿನ ಹೆಜ್ಜೆಗುರುತುಗಳು ಮತ್ತು ಆ ಹಳೆಯ ಮರದ ಗೊಂಬೆಯ ಒಂದು ಸಣ್ಣ ಭಾಗ ಬಿದ್ದಿರುವುದನ್ನು ಕಂಡಿದ್ದನು." ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.